ಮೂರನೇ ಪ್ರಧಾನಮಂತ್ರಿಗೆ I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. Everything I do so instinctive and so passionate. Every word I move so descriptive like an adjective. I got a vendetta against people who patented being negative when you should be getting after it. I got facts over tracks, this and that, spitting slow, speaking fast, I could roast, I could gas, think I'm okay at last, but I don't know if that can erase all the past and the pettiness, a reflection of the emptiness, hilarious, you think you're worth my time, you're delirious, mysterious, because you ಮೋದಿ ಅವರು ಮೂರನೇ ಬಾರಿಯಾಗಿ ಪ್ರಧಾನಮಂತ್ರಿ ಆಗ್ತಿರೋದು ತುಂಬ ಖುಷಿ ಆಗ್ತಾ ಇದೆ. ದೇಶದ ಜನತೆಗೆ ನಮ್ಮೆಲ್ಲರಿಗೂ ಅಲ್ಲದೆ ದೇಶದ ಜನತೆಗೂ ಕೂಡ ತುಂಬ ಖುಷಿಯಾದ ಒಂದು ದಿನ ಇವತ್ತು. ಆಮೇಲೆ ಮತ್ತು ನಮ್ಮ 20ನೇ ವಾರ್ಡಿನ ಕಾರ್ಯಕರ್ತರು ತುಂಬ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡಿದ್ದಾರೆ. ಸಿಹಿ ಹಂಚುವುದರ ಮೂಲಕ ಇಡೀ ದೇಶದ ಜನತೆಗೂ ಕೃತಜ್ಞತೆ ಹೇಳ್ತಾ ನಾನು ಮಾತನಾಡ್ತೀನಿ. ತುಂಬ ಸಂತೋಷವಾದ ದಿನವಾಗಿದೆ. ಯಾಕೆಂದರೆ ಮತ್ತೊಮ್ಮೆ ಪ್ರಧಾನಿಯವರು 3ನೇ ಬಾರಿ ಪ್ರಧಾನಿ ಆಗ್ತಾ ಇದ್ದಾರೆ. ಅದರಿಂದಾಗಿ ಈ ದಿನ ನಾವು ತುಂಬ ಸಂತೋಷದಿಂದ ನಮ್ಮ 20ನೇ ವಾರ್ಡಿನ ಸಾರ್ವಜನಿಕರು ಸಮಸ್ತ ನಾಗರಿಕರು ತುಂಬ ಸಂತೋಷದಿಂದ ಆಚರಿಸ್ತಾ ಇದ್ದೀವಿ. ಮತ್ತು ಏನು ಅಂತಂದರೆ ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಒಂದು ಪಟಾಕಿ ಹಚ್ಚೋದ್ರಿಂದ ಹಿಡಿದು ಜನತೆಗೆ ಸಿಹಿ ಹಂಚೋದ್ರಿಂದ ಹಿಡಿದು ಇವತ್ತು ನಾವು ಬಹಳ ಸಂತೋಷದಿಂದ ಇಡೀ ನಮ್ಮ ದಾವಣಗೆರೆ ಜನತೆಯೇ ತುಂಬ ಸಂತೋಷವಾಗಿದ್ದಾರೆ. ಇದನ್ನೊಂದು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಮತ್ತೊಮ್ಮೆ ಮೋದಿ ಪ್ರಧಾನಿಯಾಗಿರೋ ತುಂಬ ಸಂತೋಷವಾಗಿದೆ. ದೇಶದ ನೆಚ್ಚಿನ ಪ್ರಧಾನಿಗಳಾದ ಪ್ರಧಾನ ಸೇವಕರಾದ ನರೇಂದ್ರ ಮೋದಿಜಿಯವರು 3ನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಿದ್ದು ನಮ್ಮ ಎಲ್ಲ HKR ನಗರದ ಹಾಗೂ 20ನೇ ವಾರ್ಡ್ನ ಎಲ್ಲ ಕಾರ್ಯಕರ್ತರಿಗೂ ಸಂತೋಷ ತಂದಿದೆ. ಭಾಜಪದ ಎಲ್ಲ ಕಾರ್ಯಕರ್ತರು ಸಂತೋಷದಿಂದ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ. 3ನೇ ಬಾರಿಗೆ ಶ್ರೀಯುತ ನರೇಂದ್ರ ಮೋದಿಜಿಯವರು ಪ್ರಮಾಣ ವಚನ ಸ್ವೀಕರಿಸಿದ್ದು ಎಲ್ಲ ನಮ್ಮ BJPಯ ಕಾರ್ಯಕರ್ತರಿಗೂ ಇವತ್ತು ಸಂತೋಷದ ಸುದ್ದಿ. ಅದೇ ರೀತಿ HKR ನಗರದ 20ನೇ ವಾರ್ಡಿನ ಎಲ್ಲ ಕಾರ್ಯಕರ್ತರು BJPಗೆ ಮತ ಮಾಡಿದಂಥ ಎಲ್ಲ ಮತ ಬಾಂಧವರಿಗೂ ನಮ್ಮ ಹೃತ್ಪೂರ್ವಕ ಅಭಿನಂದನೆಗಳು.